ಸರ್ವಮಂಗಳಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ನಮಗೆಲ್ರಿಗೂ ಗೊತ್ತು, ನಾವು ತುಳಸಿಯನ್ನು ಬೆಳೆಸ್ತಕ್ಕಂಥದ್ದು, ತುಳಸಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ತುಳಸಿಯ ವಿವಾಹ ಇರ್ಬೋದು, ತುಳಸಿಯನ್ನು ವಿಷ್ಣುವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ನಮಗೆಲ್ರಿಗೂ ಗೊತ್ತಿದ್ದು, ಕೆಲವರಿಗೆ ಗೊತ್ತಿರಬಹುದು, ಆದರೆ ಒಂದು ತುಳಸಿಯನ್ನು ಮನೆಯಲ್ಲಿ ಇಟ್ಕೋಬಾರ್ದು. ಅದಕ್ಕೆ ನಾವು ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಯಾಕೆಂದರೆ ತುಳಸಿ ವಿಷ್ಣುವಿಗೆ ಬಹಳಷ್ಟು ಪ್ರಿಯವಾದದ್ದು ಕೂಡ ನಮಗೆಲ್ರಿಗೂ ಗೊತ್ತಿರುತ್ತೆ. ಆದರೆ ತುಳಸಿಯಲ್ಲಿ ಹೇಗೆ ಪೂಜೆ ಮಾಡಿದ್ರೆ ಅದು ಶುಭ, ಇದು ಕೃಷ್ಣ ತುಳಸಿ ಅಂತಾರೆ, ಹಾಗೆ ವಿಷ್ಣು ತುಳಸಿ ಅಂತಾರೆ. ಆದರೆ ಕೆಲವು ಕಡೆ ಇದನ್ನು ಲಕ್ಷ್ಮೀ ತುಳಸಿ, ವಿಷ್ಣು ತುಳಸಿ ಅಂತ, ಸ್ವಲ್ಪ ಕಪ್ಪಾಗಿರುತ್ತೆ ಒಂದು ತುಳಸಿ, ಒಂದು ಸ್ವಲ್ಪ ಹೆಚ್ಚು ಹಸಿರು ಇರ್ತಕ್ಕಂಥ ಒಂದು ಗಿಡ. ಆದರೆ ಪ್ರತಿ ಮನೆಯಲ್ಲಿಯೂ ಕೂಡ ಶಾಸ್ತ್ರ ಹೇಳುತ್ತೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ತುಳಸಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೀವಿ. ತುಳಸಿಯಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ ನಾವು ರಾಮ ತುಳಸಿ, ಕೃಷ್ಣ ತುಳಸಿ ಅಂತೀವಿ. ಅದನ್ನೇ ಕೆಲವು ಕಡೆ ಏನು ಮಾಡ್ತಾರೆ, ಲಕ್ಷ್ಮೀ ತುಳಸಿ, ವಿಷ್ಣು ತುಳಸಿ ಅಂತೂ ಕೂಡ ಕರೀತಾರೆ. ಈ ಎರಡೂ ತುಳಸಿ ಗಿಡ ಪೂಜಿಸಿದರೆ, ಎರಡನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಡಬಲ್ ಧಮಾಕ, ಅಂದರೆ ಎಲ್ಲ ವಿಧದಲ್ಲೂ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ಎರಡೂ ಗಿಡಗಳು ಒಂದು ಕಡೆನೇ ಇಟ್ಕೋಬೇಕಾ, ಅಕ್ಕಪಕ್ಕನೇ ಇಟ್ಕೋಬೇಕಾ ಅಂತಂದರೆ, ನಿಮ್ಮ ಮನೆಯ ವಾತಾವರಣದಲ್ಲಿ ಒಂದು ಕಡೆ ಲಕ್ಷ್ಮೀ ತುಳಸಿ, ಒಂದು ಕಡೆ ವಿಷ್ಣು ತುಳಸಿಯನ್ನು ಕೂಡ ಇಟ್ಕೊಂಡು ಈಶಾನ್ಯ ಭಾಗ, ನೈಋತ್ಯ ಭಾಗ ಅಥವಾ ಬ್ರಹ್ಮಸ್ಥಾನದಲ್ಲಿ ಅಥವಾ ಮನೆಯ ಮುಂಬಾಗಿಲು ಎಲ್ಲೋ ಒಂದು ಕಡೆ ಲಕ್ಷ್ಮೀ ತುಳಸಿ ಒಂದು ಕಡೆ, ವಿಷ್ಣು ತುಳಸಿ ಒಂದು ಕಡೆ, ಎರಡೂ ಇಟ್ಕೊಂಡು ಪೂಜಿಸಿದರೆ ಅದು ಲಾಭ. ಕೇವಲ ಒಂದೇ ತುಳಸಿಯನ್ನು, ಅದರ ಒಂದೇ ರೀತಿಯ ತುಳಸಿ. ಇನ್ನೂ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಎರಡೂ ಕೃಷ್ಣ ತುಳಸಿ ಇಟ್ಕೋಬೋದಾ, ಎರಡೂ ಲಕ್ಷ್ಮೀ ತುಳಸಿ? ಇಲ್ಲ, ಒಂದು ಲಕ್ಷ್ಮೀ ತುಳಸಿ, ಒಂದು ಕೃಷ್ಣ ತುಳಸಿ, ಎರಡು ಗಿಡಗಳನ್ನು ಒಂದೇ ಪಾಟಲ್ಲಿ, ಒಂದೇ ನಮಗೆ ಬೃಂದಾವನದಲ್ಲಿ ಬೆಳೆಸಬಾರ್ದು. ಅದನ್ನು ಬೇರೆ ಬೇರೆ ಇಟ್ಕೊಂಡು ಪೂಜೆ ಮಾಡಿದ್ದೆ ಆದರೆ ನಿಮಗೆ ಬೇಗ ಫಲ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವತ್ತೂ ಅಷ್ಟೇ ತುಳಸಿ ಕಟ್ಟೆ ಅಥವಾ ತುಳಸಿ ಬೃಂದಾವನದ ಪಕ್ಕದಲ್ಲಿಯೇ ದೀಪ ಹಚ್ಚೋದು, ಕರ್ಪೂರ ಇಡೋದು, ಇದು ಅಗರಬತ್ತಿ ಇಡೋದು, ಇದೆಲ್ಲ ಮಾಡಬಾರ್ದು. ಕೇವಲ ಅದಕ್ಕೆ ನಾವು ಪ್ರೋಕ್ಷಣೆ ಅಥವಾ ತೋರಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ದೇವ್ರ ಗುಡಿಯಲ್ಲಿ ಇಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ತುಳಸಿಗೆ ಅಷ್ಟು ಪ್ರಾಶಸ್ತ್ಯ, ಒಂದು ತುಳಸಿ ಬೇಡ, ಎರಡು ತುಳಸಿಯನ್ನು ಇಟ್ಕೊಳ್ಳಿ. ಅದು ಬೇರೆ ಬೇರೆ ಆಗಿದ್ದರೆ ಆ ಮನೆಗೆ ಅದೃಷ್ಟ, ಐಶ್ವರ್ಯ, ಬಹುಮುಖ್ಯವಾಗಿ ಆರೋಗ್ಯ, ಅದಕ್ಕೆಲ್ಲಕ್ಕಂತ ಮುಖ್ಯವಾಗಿ ಭಿನ್ನಾಭಿಪ್ರಾಯಗಳು ತೊಲಗಿ, ಅದಕ್ಕೂ ಮುಖ್ಯವಾಗಿ ಯಾವುದೇ ಕೆಟ್ಟ ದೃಷ್ಟಿ ಕೂಡ ಆ ಮನೆ ಮೇಲೆ ಬೀಳೋದಿಲ್ಲ. ಅದು ಎರಡು ತುಳಸಿಯನ್ನು ಆ ಮನೆಯ ವಾತಾವರಣದಲ್ಲಿ, ಪ್ರಾಂಗಣದಲ್ಲಿ ಇಟ್ಕೋಬೇಕಾಗಿರುತ್ತೆ. ತುಳಸಿಯನ್ನು ಯಾವಾಗಲೂ ಅಷ್ಟೇ, ನಮಗೆ ಕೆಲವರು ಏನಾಗುತ್ತೆ, ಬರ್ತಾ ನಾವು ಹೊಸ ಫ್ಯಾಷನನ್ನು ಕಲ್ತ್ಕೋತಾ ಆ ಗಿಡ ತುಂಬ ಚೆನ್ನಾಗಿ ಬಿಟ್ಟಿದೆ ಅಂದರೆ ಒಂದು ಕತ್ರಿ ಇಟ್ಕೊಂಡು ತುಳಸಿ ಕಟ್ ಮಾಡೋಕ್ಕೆ ಹೋಗ್ತೀವಿ. ಅದು ಮಾಡಬಾರ್ದು. ತುಳಸಿಯನ್ನು ಸಂಧ್ಯಾಕಾಲ ಅಥವಾ ಬೆಳಗಿನ ಕಾಲದಲ್ಲಿ ಕೀಳಬಾರ್ದು. ತುಳಸಿಗೆ ಸಾಕಷ್ಟು ಎಷ್ಟು ಗೌರವ ಕೊಡಬೇಕು ಅಂದರೆ, ನಮ್ಮ ಮನೆಯಲ್ಲೂ ಒಬ್ಬ ಅತಿಥಿ ಬಂದು ಕೂತಿದ್ದಾರೆ, ಅದು ಮಹಾತಾಯಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಆ ದೇವಿ ಅನುಗ್ರಹ ಇರತಕ್ಕಂಥದ್ದು ಅಂತನ್ನೋ ಇದರಲ್ಲಿ. ಆಮೇಲೆ ತುಳಸಿಯನ್ನು ನೀವು ಅದನ್ನು ಬಿಡಿಸ್ಬೇಕಾದ್ರೆ, ಅದನ್ನು ಕೀಳಬೇಕಾದ್ರೆ ಓಂ ನಮೋ ನಾರಾಯಣಾಯ, ನಾರಾಯಣನ ಹೆಸರು ಹೇಳ್ಕೊಂಡು ತುಳಸಿನ ಕಿತ್ತಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅಷ್ಟಾಕ್ಷರಿ ಮಂತ್ರವನ್ನು ಹೇಳ್ಕೊಂಡು ಕಿತ್ತಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಕೆಲವರು ಚಪ್ಪಲಿ ಹಾಕ್ಕೊಂಡು ಹಾಗೆ ತುಳಸಿ ಕೀಳಕ್ಕೆ ಹೋಗ್ತಾರೆ, ಅದೆಲ್ಲ ಮಾಡಬಾರ್ದು. ಭೂಮಿಗೆ ನೆಲವನ್ನು ಮುಟ್ಟಿ ಪಾದಗಳನ್ನು ನೆಲದ ಮೇಲೆ ಇಟ್ಟು ಆ ತುಳಸಿಯನ್ನು ಕಿತ್ತಾಗ ಅದು ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆಲ್ರಿಗೂ ಗೊತ್ತಿರೋದು, ಲೋಕಕ್ಕೆ ಜಾಹೀರಾದರೆ ತುಳಸಿಯನ್ನು ಗಣಪತಿಗೆ ಇಡಲೇಬಾರ್ದು. ಹಾಗಾಗಿ ತುಳಸಿಯನ್ನು, ಕೃಷ್ಣ ತುಳಸಿ ಹಾಗೆ ಲಕ್ಷ್ಮೀ ತುಳಸಿ, ಎರಡೂ ತುಳಸಿಯನ್ನು ಮನೆಯಲ್ಲಿ ಪ್ರಾಂಗಣದಲ್ಲಿ ಇಟ್ಕೊಂಡಾಗ ಅವರಿಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗತ್ತೆ, ಶುಭ ಆಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.